ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿಯವರು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನು ಆಕ್ರೋಶ ಜನಾಕ್ರೋಶ ರ್ಯಾಲಿ ಅನ್ನುವಂಥ ರ್ಯಾಲಿಯ ಹೆಸರಿನಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ನಿನ್ನೆ ದಿನ ಮಂಗಳೂರಿನಲ್ಲಿ ಕೂಡ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲ ಮಾತುಗಳನ್ನು ಕೇಳಿಕೊಂಡು ಆಮೇಲೆ ಮಾತನಾಡೋಣ ಅನ್ನೋದನ್ನು ನಾವು ಬ್ಲಾಕ್ ಕಾಂಗ್ರೆಸ್ ತೀರ್ಮಾನ ಮಾಡಿ ಇವತ್ತು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನೀವು ಅಧ್ಯಕ್ಷರು ನೀವು ಇವತ್ತು ಬಂದಿಲ್ಲ. ಆ ಕಾರಣಕ್ಕಾಗಿ ನೀವು ಅಧ್ಯಕ್ಷರು ಎಲ್ಲಿ ಅಂತ ಕೇಳಿದರೆ ಅಧ್ಯಕ್ಷರು ಬೇರೆ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದಾರೆ. ಹಾಗಾಗಿ ಅವರು ನಮಗೆ ನಿರ್ದೇಶನವನ್ನು ನೀಡಿದ ಮೇರೆಗೆ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ತಕ್ಷಣ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಬರುವ ವಾರದಲ್ಲಿ ಕರೀಬಹುದಾಗಿದೆ, ಆದರೆ ತಕ್ಷಣದಲ್ಲಿ ಇದನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಕರೆದಿದ್ದೇವೆ. ಏನೇ ಇರ್ಬೋದು, ನಾವು ರಾಜ್ಯದ ಅಭಿವೃದ್ಧಿಗಾಗಿ 2 ರೂಪಾಯಿಯನ್ನು ಡೀಸೆಲ್ಗೆ ಏರಿಸಿದೆ, ನಮ್ಮ ಸರ್ಕಾರ ಏರಿಸಿದೆ. ಹಾಲಿಗೆ 4 ರೂಪಾಯಿ ದರವನ್ನು ಏರಿಸಿದೆ. ಹಾಗೆ ಎಲೆಕ್ಟ್ರಿಕಲ್ ಬಿಲ್ಲು ಕೂಡ ಸ್ವಲ್ಪ ಮಟ್ಟಿಗೆ ಏರಿಕೆ ಅನಿವಾರ್ಯವಾಗಿ ಆಯಿತು. ಇದೆಲ್ಲದರ ಹಿಂದಿನ ಉದ್ದೇಶ ರಾಜ್ಯದ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಜೆಟ್ನಲ್ಲಿ ವರ್ಷ ಪ್ರತಿ ಬಜೆಟ್ ಬಂದಾಗ ತಾವೆಲ್ಲ ನೋಡ್ತೀವಿ, ಬಜೆಟ್ನಲ್ಲಿ ಯಾವುದಕ್ಕೆ ಜಾಸ್ತಿ ಆಗ್ತದೆ, ಯಾವುದಕ್ಕೆ ಕಡಿಮೆ ಆಗ್ತದೆ. ಸೊ ಬಜೆಟ್ ಬಂದಾಗ ಬಜೆಟ್ನಲ್ಲಿ ಏರಿಕೆ ಮಾಡತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಸರ್ಕಾರಗಳಲ್ಲಿ ಇರುವಂಥದ್ದು. ಹಾಗೆ ಕೇಂದ್ರ ಸರ್ಕಾರಗಳು ಮಾಡಿಕೊಂಡು ನಾವು 2 ರೂಪಾಯಿ ಏರಿಸಿರುವಂಥದ್ದಕ್ಕೆ ಬಹುಶಃ ಭಾರತೀಯ ಜನತಾ ಪಾರ್ಟಿಯವರು ಈಗ ಆಕ್ರೋಶ ಆಗಿದೆ, ಜನಾಕ್ರೋಶ ಆಗಿದೆ ಅನ್ನುವಂಥದ್ದನ್ನು ವಿವರಣೆಯನ್ನು ಮಾಡಿಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. 2 ರೂಪಾಯಿ ನಾವು ಏರಿಸಿದ್ದೇವೆ. 1 ಲೀಟರ್ ಡೀಸೆಲ್, 1 ಸಿಲಿಂಡರ್ ಅಂಡೆಗೆ 50 ರೂಪಾಯಿ ಏರಿಸಿದ್ರಲ್ಲ, ಇದಕ್ಕೆ ಜನಾಕ್ರೋಶ ಆಗಿಲ್ವಾ? ಇದಕ್ಕೆ ಜನರ ಆಕ್ರೋಶರಾಗಿಲ್ಲ? ಇದಕ್ಕೆ ಯಾಕೆ ಇವರು ಪ್ರತಿಭಟನೆಯನ್ನು ಮಾಡೋದಿಲ್ಲ? ನಾವು ಭಾರತೀಯ ಜನತಾ ಪಾರ್ಟಿಯವರಿಗೆ ಕೇಳಬೇಕಾಗ್ತದೆ. ಭಾರತೀಯ ಜನತಾ ಪಾರ್ಟಿಯ ಅದು ಗಂಡಸರ ಹತ್ರ ಕೇಳಬೇಕಾ, ಹೆಂಗಸರ ಹತ್ರ ಕೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿ ಅಡಿಗೆ ಮನೆಯಲ್ಲಿ ಪ್ರತಿಭಟನೆ ಮಾಡ್ತೀರಾ ಅಂತ ಆ ಶಬ್ದವನ್ನು ಅವರಿಗೆ ಉಪಯೋಗ ಮಾಡಬೇಕು ಅಂತ ಕಾಣ್ತಾ ಇದೆ. ಅಡಿಗೆ ಮನೆಯಲ್ಲಿ ಪ್ರತಿಭಟನೆ ಮಾಡಲೇಬೇಕಲ್ಲ. ಗ್ಯಾಸಿಗೆ 50 ರೂಪಾಯಿ ಏರಿಕೆ ಆದಾಗ ಯಾರು ಮಾಡ್ತಾರೆ ಅಂತ ಅವ್ರ ಹತ್ರ ಕೇಳೋಣ. ಅದು ಅವರಿಗೆ ಚಾಯ್ಸ್ ಕೊಡೋದು. ಹೆಂಗಸರು ಮಾಡ್ತಾರೆ, ಗಂಡಸರು ಮಾಡ್ತಾರೆ ಅನ್ನೋ ಚಾಯ್ಸನ್ನು ಅವರಿಗೆ ಬಿಟ್ಬಿಡೋದು. ಬಟ್ ಅವ್ರು ಮಾಡಲೇಬೇಕಲ್ಲ, ಅನಿವಾರ್ಯವಾಗಿ ಮಾಡಲೇಬೇಕಲ್ಲ. ಯಾರ ಮನೆ ಅಡಿಗೆ ಮನೆಯಲ್ಲಿ ಅನ್ನುವಂಥದ್ದು ಕೂಡ ಅವರೇ ತೀರ್ಮಾನಗಳನ್ನು ಮಾಡಿ ರಾಜ್ಯದವರ ಅಡಿಗೆ ಮನೆಯ ಮುಂದೆ ಪ್ರತಿಭಟನೆ ಮಾಡಬೇಕು, ದೇಶದ ಆಡಳಿತ ಮಾಡತಕ್ಕಂಥವರ ಮನೆಯ ಅಡಿಗೆ ಮನೆಯ ಮುಂದೆ ಪ್ರತಿಭಟನೆ ಮಾಡಬೇಕು ಅನ್ನೋದು ಬಿಜೆಪಿಯವರಿಗೆ ನಾವು ಬಿಡೋಣ. ಬಹುಶಃ ಇದು ಅರ್ಥ ಆಗ್ತದೆ. ಜನಾಕ್ರೋಶ ಅದರಿಂದಲ್ಲ, ಜನಾಕ್ರೋಶ ಇದರಿಂದ ಆಗಿದೆ. ಸೊ ಇವರು ಇವತ್ತು ಜನಾಕ್ರೋಶ ಅನ್ನುವಂಥ ರ್ಯಾಲಿಯನ್ನು ಇವತ್ತು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯತ್ನಾಳನ್ನು ತೆಗೆದ ನಂತರ ಸಂಪೂರ್ಣವಾಗಿ ಅವರ ಪಕ್ಷ ಅಧೋಗತಿಗೆ ಬರತಕ್ಕಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದಾರೆ. ಸೊ ಹೀಗಾಗಿ ಏನಾದರೂ ಅವರಲ್ಲಿ ಇರತಕ್ಕಂಥ ತಪ್ಪನ್ನು ಸರಿಪಡಿಸಿಕೊಳ್ಳುವಂಥ ಉದ್ದೇಶದಿಂದ ಅಥವಾ ಬೇರೆಯವರ ಮೇಲೆ ಹೊರಕುವುದು ಅಂತ ಹೇಳ್ತೇವೆ ನಾವು, ಬೇರೆಯವರ ಮೇಲೆ ಹಾಕಿ ಬಿಡಲಿಕ್ಕೆ, ಆ ಒಂದು ದೃಷ್ಟಿಯಿಂದ ಇವತ್ತು ಇವರು ಜನಾಕ್ರೋಶ ರ್ಯಾಲಿ ಅನ್ನುವಂಥದ್ದನ್ನು ಮಾಡಿಕೊಂಡು ಹೊರಟಿದ್ದಾರೆ ಅಂತ ಕಾಣ್ತಾ ಇದೆ. ದೇವರ ದಯೆಯೋ ಅಥವಾ ಅವರು ಮಾಡಿದ ಪಾಪ ಕರ್ಮವೋ ನನಗೆ ಗೊತ್ತಿಲ್ಲ. ಯಾವಾಗ ಜನಾಕ್ರೋಶ ರ್ಯಾಲಿಯನ್ನು ಮೈಸೂರಿನಲ್ಲಿ ಪ್ರಾರಂಭ ಮಾಡ್ತಾರೋ ನಮಗೆ ಆಶೀರ್ವಾದ. ಅದೇ ದಿನ ಗ್ಯಾಸಿಗೆ 50 ರೂಪಾಯಿ ದರವನ್ನು ಏರಿಸಿ. ಸೊ ಇದು ಕಪಾಲ ಮೋಕ್ಷ ಅಂದರೆ ಬೇರೆ. ನಾವು ಕಪಾಲ ಮೋಕ್ಷ ಅಂತ ಹೇಳಿದರೆ ಬೇರೆ ರೀತಿಯಲ್ಲಿ ಮಾತಾಡತಕ್ಕಂಥ ಜನ ಇದ್ದಾರೆ. ಇದು ಕಪಾಲ ಮೋಕ್ಷವೇ. 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಗೆ ಸೆಂಟ್ರಲ್ ಗವರ್ಮೆಂಟ್ನವರು ಪ್ರತಿಭಟನೆಯಲ್ಲಿ ನಿರತರಾಗಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರಿಗೆ, ಬೇರೆಯವರಿಗೆ ಹೇಳುವುದಿಲ್ಲ, ಪ್ರತಿಭಟನೆಯಲ್ಲಿ ನಿರತರಾಗಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರಿಗೆ ಇದು ಕಪಾಲ ಮೋಕ್ಷ ಮಾಡಿದ್ದು ಅನ್ನೋದು ಸತಸಿದ್ಧ. ನಾವಿದನ್ನು ಯಾವುದೇ ರೀತಿಯಲ್ಲಿ ಅಲ್ಲಗಳೆಯುವಂಥ ಪ್ರಶ್ನೆಗಳೇನಿಲ್ಲ. ಆದರೂ ಕೂಡ ನೀವು ನೋಡಿ ಅವರ ದಿಮಾಕು ಅಂತ ಏನು ಹೇಳ್ತೀನಿ, ಅವರ ದಿಮಾಕು ನೋಡಿ. ಅವರ ತಟ್ಟೆಯಲ್ಲಿ ಆಣೆ ಬಿದ್ದಿದೆ, ನಮ್ಮ ತಟ್ಟೆಯಲ್ಲಿ ನೊಣ ಬಿದ್ದಿದೆ. ಅವರ ತಟ್ಟೆಯಲ್ಲಿ ಆಣೆ ಬಿದ್ದಿರುವಂಥದ್ದು ಇವರಿಗೆ ಕಾಣ್ತಾನೆ ಇಲ್ಲ. ನೊಣ ಬಿದ್ದಿರತಕ್ಕಂಥ ನಮ್ಮ ತಟ್ಟೆಯಲ್ಲಿ ನೊಣ ಬಿದ್ದಿರತಕ್ಕಂಥದ್ದೇ ಕಾಣ್ತಾ ಇದೆ. 2 ರೂಪಾಯಿ ನೊಣ ನಮ್ಮ ಅಭಿಪ್ರಾಯದಲ್ಲಿ, 50 ರೂಪಾಯಿ ಆಣೆ. 50 ರೂಪಾಯಿ ಏರಿಕೆ ಆಗಿರತಕ್ಕಂಥದ್ದು ಅವರಿಗೆ ಕಾಣ್ತಾ ಇಲ್ಲ. ಅದನ್ನು ಮುಚ್ಚುವಂಥ ರೀತಿಯಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದರ ಒಟ್ಟಾರೆ ಅರ್ಥ ಏನಾಗಿದೆ ಅಂತ ಹೇಳಿದ್ರೆ, ಅವರು ಮಾಡಿರತಕ್ಕಂಥ ತಪ್ಪನ್ನ
ಅವರು ಮಾಡಿರತಕ್ಕಂಥ ಏನು ಅವರಲ್ಲಿ ಇರತಕ್ಕಂಥ ಏನು ನ್ಯೂನ್ಯತೆಗಳು ಏನಿದ್ದಾವೆಯೋ ಅದನ್ನು ಸರಿಪಡಿಸಿಕೊಂಡು ಹೋಗುವಂಥ ದೃಷ್ಟಿಯಿಂದ ಈ ರೀತಿಯ ಪ್ರತಿಭಟನೆ ನಾಟಕ ಆಡಿದ್ದಾರೆ ಅನ್ನೋದು ನಾನು ಹೇಳುವ ನಾವು ನಮ್ಮ ಬ್ಲಾಕ್ ಕಾಂಗ್ರೆಸ್ ಹೇಳುವಂಥದ್ದು. ಇನ್ನು ಇದಕ್ಕೆ ಉದಾಹರಣೆಗಾಗಿ ನಿಮಗೆ ಕೊಡ್ತಾರೆ, ಇನ್ನೂ ಒಂದು ಇದರ ಜೊತೆಗೆ ಮತ್ತೊಂದು ತಗೋತೀವಿ, ಆಮೇಲೆ ಮತ್ತೆ ನಿಮಗೆ ಹೇಳ್ತೀವಿ. RTI ಕಾರ್ಯಕರ್ತ ಒಂದು ದೂರನ್ನ ಕೊಡ್ತಾನೆ, ಊಹಾಪೋಹದ ಮೇಲೆ ದೂರನ್ನ ಕೊಡ್ತಾನೆ. 2016ರಲ್ಲಿ ಗಣಿ ಏನು ಇಲಾಖೆಯ ವತಿಯಿಂದ ಏನು ಗಣಿ ನಿಕ್ಷೇಪಗಳನ್ನು ಇದು ಮಾಡತಕ್ಕಂಥದ್ದನ್ನು ಏನು ಏಲಂ ಮಾಡಿ ಕೊಡಬೇಕಾಗಿತ್ತು ಅದನ್ನು ರಿನ್ಯೂವಲ್ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಇವರು ಹೇಳಿದ್ದಾರೆ. ಸೊ ಏಲಂ ಮಾಡಿದರೆ ಜಾಸ್ತಿಗೆ ಹೋಗ್ತಿತ್ತು, ರಿನ್ಯೂವಲ್ ಮಾಡಿರುವ ಕಾರಣಕ್ಕೆ ಕಿಕ್ ಬ್ಯಾಕ್ ಸಿಕ್ಕಿದೆ ಮುಖ್ಯಮಂತ್ರಿಗೆ ಅನ್ನುವಂಥ ಮಾತುಗಳನ್ನು ನಿನ್ನೆಯಿಂದ ಅಪಪ್ರಚಾರಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾವು ತಿಳ್ಕೊಳ್ಳಿ, ಸೆಂಟ್ರಲ್ ಗವರ್ಮೆಂಟ್ ಇದ್ದರೆ ಆ ಸಮಯದಲ್ಲಿ ರಿನ್ಯೂವಲ್ ಮಾಡಬಹುದು ಅನ್ನುವಂಥ ಒಂದು ಆದೇಶ ಬಂದಂಥ ಆಧಾರದ ಮೇರೆಗೆ ರಿನ್ಯೂವಲ್ ಅಧ್ಯಾದೇಶ ಆಗಿರುವ ಕಾರಣಕ್ಕಾಗಿ ರಿನ್ಯೂವಲ್ ಮಾಡಿ ಕೊಟ್ಟಿದ್ದಾರೆ. ರಿನ್ಯೂವಲ್ ಮಾಡಿ ಕೊಟ್ಟದ್ದಲ್ಲಿ ಅವರು ಕಿಕ್ ಬ್ಯಾಕ್ ತಗೊಂಡಿದ್ದಾರೆ, ಏಲಂ ಆಗಲಿಲ್ಲ ಅನ್ನುವಂಥದ್ದು ಇದು ಊಹಣಾತ್ಮಕವಾಗಿರತಕ್ಕಂಥ ಒಂದು ಅವರ ಅಭಿಪ್ರಾಯ. ಅಷ್ಟಾಗಿರ್ಬೋದು, ಇಷ್ಟು ಹೋಗಿರ್ಬೋದು, 50 ಕೋಟಿ 500 ಕೋಟಿ ಹೊಡೆದಿರಬಹುದು, 500 ಕೋಟಿ ಮತ್ತೊಬ್ಬ ಹೊಡೆದಿರಬಹುದು. ಸೊ ಇದಕ್ಕೆಲ್ಲ ಎಲ್ಲಿ ಆಸ್ಪತ್ರೆ ಇದೆ? ಅಂಥ ಚಕ್ಕಿನಲ್ಲಿ, ಅಂಥ RTGSನಲ್ಲಿ ನಮ್ಮ ಯಡಿಯೂರಪ್ಪರವರ ಮಗ ದುಡ್ಡು ತಗೊಂಡ ಕೇಸೇ ಇಲ್ಲಿ ಚಕ್ಕಿನ ಮೂಲಕ RTGS ಮೂಲಕ ಅವರ ಅಕೌಂಟಿಗೆ ಹಣ ವರ್ಗಾವಣೆ ಆಗಿರತಕ್ಕಂಥ ಕೇಸೇ ನಿಲ್ಲಿಲ್ಲ. ಇದು ಊಹಣಾತ್ಮಕವಾಗಿ ನಮ್ಮ ಮುಖ್ಯಮಂತ್ರಿಯ ಮೇಲೆ ಆರೋಪಗಳನ್ನು ಮಾಡತಕ್ಕಂಥದ್ದನ್ನು ನೋಡಿದರೆ ಒಟ್ಟಾರೆಯಾಗಿ BJP ಡೆಸ್ಪರೇಟ್ ಆಗಿದೆ. BJPಗೆ ಈ ರಾಜ್ಯದಲ್ಲಿ ಮುಂದೆ ಅಧಿಕಾರ ಮಾಡತಕ್ಕಂಥ ಯಾವುದೇ ರೀತಿಯ ನೈತಿಕತೆ ಇಲ್ಲ ಅನ್ನುವ ಕಾರಣಕ್ಕಾಗಿ ನಮ್ಮ ಮೇಲೆ ಯಾರ ಮೇಲೆ ಆದರೂ ಒಂದು ಗುಬ್ಬೆ ಕೂರಿಸುವುದು. ಇಲ್ಲಿ ನಾವು ಕೂತಿದ್ದೇವೆ, ನಮ್ಮನ್ನು ಏನಾದರೂ ಜನ ತಪ್ಪು ಭಾವನೆಯಿಂದ ನೋಡಬೇಕಲ್ಲ, ಜನ ತಪ್ಪು ಭಾವನೆಯಿಂದ ನೋಡದೆ ಹೋದರೆ ಅವರಿಗೆ ಹೊಡೆತ ಬರ್ತದೆ, ರಾಜಕೀಯವಾಗಿ ಅವರಿಗೆ ಹೊಡೆತ ಬರ್ತದೆ. ಹಾಗಾಗಿ ನಮ್ಮ ಮೇಲೆ ಗೂಬೆ ಕೂರಿಸತಕ್ಕಂಥ ಕೆಲಸ, ಅದೇ ರೀತಿ ರಾಜ್ಯದ ನಾಯಕರುಗಳ ನಮ್ಮ ರಾಜ್ಯದ ನಾಯಕರುಗಳ ಮೇಲೆ ಗೂಬೆ ಕೂರಿಸತಕ್ಕಂಥ ಕೆಲಸಗಳನ್ನು BJP ಮಾಡ್ತಾ ಇದೆ. ಇನ್ನಾದರೂ ಇವರಿಗೆ ಬುದ್ಧಿ ಬರಬೇಕಾಗಿದೆ. ಇದು ಅನಿವಾರ್ಯವಾಗಿ ಗ್ಯಾಸಿಗೆ 50 ರೂಪಾಯಿ ಜಾಸ್ತಿ ಆಗಿದೆ ಅಂತಂದ್ರೆ ಏನು ಕೇಳಿದರೆ ಏನು ಹೇಳ್ತಾರೆ ಅವರು? ಅದು ದೇಶದ ಅಭಿವೃದ್ಧಿಗಾಗಿ ಮಾಡ್ತಾರೆ. ಹಾಗೆ ನಾವು ತಿನ್ನಲಿಕ್ಕೆ ಮಾಡೋದು 2 ರೂಪಾಯಿ ಜಾಸ್ತಿ ಮಾಡಿದ್ದು, ನಾವು ರಾಜ್ಯದ ಅಭಿವೃದ್ಧಿಗೆ ಮಾಡಿದ್ದು. ಅವರು ದೇಶದ ಅಭಿವೃದ್ಧಿಗೆ, ನಾವು ರಾಜ್ಯದ ಅಭಿವೃದ್ಧಿಗೆ ಮಾಡಿರ್ತಕ್ಕಂಥದ್ದು. ಇಷ್ಟು ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ವಾ? ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಒಂದು ಇದು ನಾಟಕ, ಇದು ಜನಾಕ್ರೋಶ ಅಲ್ಲ, ಇದು ಜನಾಕ್ರೋಶದ ನಾಟಕದ ಒಂದು ಭಾಗ. ಅಧಿಕಾರದಿಂದ ವಂಚಿತರಾಗಿದ್ದಾರಲ್ಲ ಅವರು ಆಕ್ರೋಶಿತರು, ಜನರು ಯಾರು ಆಕ್ರೋಶಿತರಾಗಿಲ್ಲ, ಜನರೆಲ್ಲ ನಿರಾಯಾಸವಾಗಿದ್ದಾರೆ. ಕಾರಣ ಏನು ಅಂತಂದ್ರೆ ಜನರಿಗೆ ನೆನಪಿದೆ. ನಾನು ಒಂದೆರಡು ಎಕ್ಸಾಂಪಲ್ಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. 2014 419 ರೂಪಾಯಿ ಅವತ್ತು ಗ್ಯಾಸಿಗೆ ಇತ್ತು. ಇವತ್ತು 9/4/2024ಕ್ಕೆ 866 ರೂಪಾಯಿ, 915ಕ್ಕೆಲ್ಲ ಹೋಯ್ತು. ಈಗ ಎಟ್ ಪ್ರೆಸೆಂಟ್ 866 ರೂಪಾಯಿ ಸುಳ್ಯದಲ್ಲಿರುವಂಥ ಗ್ಯಾಸಿಗೆ ಇರತಕ್ಕಂಥದ್ದು. 477 ರೂಪಾಯಿ ಜಾಸ್ತಿ ಆಗಿದೆ. ಇದು BJಪಿಯವರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ ಪ್ರಶ್ನೆಗಳನ್ನು ನಾವು ಮಾಡಬೇಕಾಗಿದೆ. ಆಮೇಲೆ ಚಿನ್ನ ಎಲ್ಲ ನೋಡಿ, ಅವತ್ತಿನ ಕಾಲದಲ್ಲಿ ಒಂದು ಚಿನ್ನಕ್ಕೆ ಒಂದು ಸ್ವಲ್ಪ ಏರಿತ್ತು ಅಂದರೆ ನಮ್ಮ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಡೋದು ಹೇಗೆ ಅನ್ನೋದನ್ನು ಮಾತಾಡ್ತಾ ಇದ್ರು. ಅವತ್ತು ಚಿನ್ನಕ್ಕೆ ಎಷ್ಟಿತ್ತು ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. 26/5/2014 ನೀವು ಯಾರು ಬೇಕಾದ್ರೆ ನಮ್ಮ ಮಿಲಿಯಾ ಜ್ಯುವೆಲ್ರಿ ಅಥವಾ ನಮ್ಮ ಇನ್ನೊಂದು ಇಲ್ಲಿ ಉಂಟಲ್ಲ GL ಆಚಾರ್ಯ, ಅಲ್ಲಿ ಹೋಗಿ ನೀವು ಕೇಳಿ. 26/5/2014ಕ್ಕೆ 1 ಗ್ರಾಮ್ ಚಿನ್ನಕ್ಕೆ 2,349 ರೂಪಾಯಿ. ಇವತ್ತು ಚಿನ್ನಕ್ಕೆ 8,560 ರೂಪಾಯಿ. ಇವತ್ತಿನ ದರ 8,560 ರೂಪಾಯಿ 1 ಗ್ರಾಮ್ ಚಿನ್ನಕ್ಕೆ ಹೋದರೆ 6,811 ರೂಪಾಯಿ ಒಂದು ಇದರಲ್ಲಿ ವ್ಯತ್ಯಾಸ ಏರಿಕೆ ಆಗಿದೆ. 10 ವರ್ಷಗಳಲ್ಲಿ 10 ಅಥವಾ 11 ವರ್ಷಗಳಲ್ಲಿ ಏರಿಕೆ ಆಗಿರತಕ್ಕಂಥ ವಿಚಾರ. ಇದು BJಪಿಯವರಿಗೆ ಏರಿಕೆ ಆಗಿರತಕ್ಕಂಥ ಕಾಣಲಿಲ್ಲ.